ಪರಮೇಶ್ವರಿಯನ್ನ ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಕೈಲಾಸ ಪರ್ವತದಿಂದ ಜಗದೀಶ್ವರನ ಅಪ್ಪನೆಯ ಮೇರೆಗೆ ತುಂಗಭದ್ರಾ ತೀರದಲ್ಲಿ ಭಗವತಿ ಬಿಂದು ಮಗುವನ ದರ್ಶನ ಮಾಡುವಂತಹ ಈ ಮಗುವಿನ ಮೇಲೆ ಸಂಪೂರ್ಣವಾಗಿ ಆಕರ್ಷಿತಳಾಗಿ ನಂಬಿ ಬರುವಂತಹ, ಅಂದರೆ ಈ ಕ್ಷೇತ್ರಕ್ಕೆ ನಂಬಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಒಳ್ಳೆಯ ಅನುಕೂಲಗಳನ್ನು, ಹಾಗೆ ಅವರವರ ಇರ್ತಕ್ಕಂತಹ ಕರ್ಮದ ಅನುಸಾರವಾಗಿ ಆ ಕರ್ಮ ಫಲಗಳನ್ನು ಭಗವತಿ ಅನುಗ್ರಹಿಸಬೇಕು. ಹಾಗೆ ಇರ್ತಕ್ಕಂತಹ ಎಲ್ಲ ಕಷ್ಟಕಾರ್ಪಣ್ಯಗಳನ್ನು ದೂರ ಮಾಡಬೇಕು ಎಂಬುದಾಗಿ ಎಲ್ಲರೂ ಕೂಡ ಸುಮನಸ್ಕರಾಗಿ ಮನಸ್ಸಿನ ಸ್ಮರಣೆ ಮಾಡಿಕೊಳ್ಳುವಂಥದ್ದು. ಯಾಕಂದರೆ ದುರ್ಗಾ ದುರ್ಗತಿ ನಾಶಿನಿ ಅಂತೇಳಿ ಏನು ಒಂದು ವಾಕ್ಯವನ್ನು ಹೇಳಿದ್ದಾರೋ, ಅದೇ ರೀತಿ ಈ ಕ್ಷೇತ್ರದಲ್ಲಿಯೂ ಕೂಡ ಆ ತಾಯಿಯ ಒಂದು ಶಕ್ತಿಯ ಮೇರೆಗೆ ಎಲ್ಲರಿಗೂ ಕೂಡ ಒಳ್ಳೆಯ ಅನುಕೂಲಗಳನ್ನು ಮಾಡ್ತಾ ಬಂದಿದ್ದಾಳೆ. ಹಾಗೆ ಇಲ್ಲಿ ಬರುವಂತಹ ಎಲ್ಲರಿಗೂ ಕೂಡ ಒಳ್ಳೆಯ ಸಫಲತೆಯನ್ನು ಕೊಡಲಿ, ಹಾಗೆ ಇರ್ತಕ್ಕಂತಹ ಎಲ್ಲ ಕಷ್ಟಕಾರ್ಪಣ್ಯಗಳನ್ನು ಭಗವತಿ ದೂರ ಮಾಡಲಿ. ಹಾಗೆ ಸ್ಥಳದಲ್ಲಿಯೂ ಕೂಡ ಯಾವುದೇ ತರಹದ ತೊಂದರೆತಾಪತ್ರೆಗಳು ಆಗದ ಹಾಗೆ ರಕ್ಷಣೆಯನ್ನು ಮಾಡಲಿ. ಈ ಕ್ಷೇತ್ರವೂ ಕೂಡ ಉನ್ನತೋತ್ತರ ಅಭಿವೃದ್ಧಿಯತ್ತ ಆ ತಾಯಿ ಕೊಂಡೊಯ್ಯಲಿ ಎಂಬುದಾಗಿ ಮನಃಪೂರ್ವಕವಾಗಿ ಎಲ್ಲರೂ ಕೂಡ ಸ್ಮರಣೆಯನ್ನು ಮಾಡಿಕೊಳ್ಳುವಂಥದ್ದು. ಓಂ ದಾತವೇದಸೇ ತುನವಾಮಸೋ ಮಮರಾದಿ ತೋಲಿದಾತಿ ವೇದ ಸರ್ವಪರ್ಷದ ದುರ್ಗಾನೇಶ್ವರ ನಾಯೇವ ಸಿಂಧು ದುರ್ಗಾತಗ್ರೇ ತಾಮಗ್ನಿವರಾಂತವಸಾ ಜ್ವಲಂತಿ ಕೃಷ್ಣ ಅಗ್ನೇ ಕುಂಭಾರಯಾನಭ್ಯೋ ಸ್ವಾಮಿ ದುರ್ಗಾನಿ ವಿಶ್ವ ಓಜರತ್ರಿ ಮೌಲಾನೋ ರೇ ಭವಾತೋ.
ಸ್ವಲ್ಪ ಜಾಗ ಬಿಡಿ ಸರ್. ಏನಾ ಏನಂತ ಹ. ಏನು ಏನಾಗಬೇಕು ನಮ್ಮ ಮೂಲ ಕ್ಷೇತ್ರಕ್ಕೆ ಏನಾಗಬೇಕು? ಏನು ಬೇಕು ನಿಮಗೆ? ಫಲ ಫಲ ಕೊಡು. ಕರ್ಪೂರ ನಾನೇ ಕೇಳ ಕೊಡು. ತಗೋ. ಏನಾಗಬೇಕು? ಮಕ್ಕಳಿಗೆ ಸಮಸ್ಯೆ ಆಗ್ತದೆ. ಹೋಗಿ ಹೋಗಿ. ಏನಾ ನೀನು ಸೌಖ್ಯನಾ? ಯಾರು? ಎಲ್ಲಿದ್ದಿ ನೀನು? ಹಾ ರಾತ್ರಿ ಹೆಚ್ಚು ಬೆಸಿಗೆ ಮಾಡಿದೆ, ಮಧ್ಯದಲ್ಲಿ ಏನೂ ಆಗ್ಲಿಲ್ಲ ಹೇಳಿ. ಅದೇನು ಮಾಡೋದು ಆಗೋದು ಇಲ್ಲ ಅಂತ ಹೇಳ್ತಾರೆ. ನಿಮ್ದೇನೋ ಪವಾಡ ಆದ್ರೆ ಮೂರು ತಿಂಗಳಂದಿದೆ, 2 ವರ್ಷ ಅಂತ ನಾನು ಪವಾಡ ಮಾಡಿದ್ರೆ
ಬಗ್ಗೆ ನಮ್ಮ ಏನು ನನಗೆ ಇದು ಇಷ್ಟು ದಿವಸ ಅಂತಲ್ಲ, ಎಷ್ಟು ದಿವಸ ಸಾಧ್ಯವೋ ಅಷ್ಟು ದಿವಸ ಪ್ರತಿನಿತ್ಯ ಎದ್ದು ಶುದ್ಧಳಾಗುವ ಮೊದಲು ಇದನ್ನು ಸ್ವೀಕಾರ ಮಾಡಿ ಜಲದಲ್ಲಿ ಅಷ್ಟೇ, ಬೇರೆ ಏನು ಬೇಡ. ಜಲದಲ್ಲಿ ಆಯ್ತಾ? ಹಾಂ, ನಾನೇ ಪವಾಡ ಮಾಡ್ತೇನೆ, ನನಗೆ ಮಾಡಲೇಬೇಕಮ್ಮ. ಹಾಂ ಎಲ್ಲ ಇಳಿದೆಲ್ಲ ಮಾಡಿದ್ದೀವಿ. ಹಾಂ, ಅವಳಿಗೆ ಕೆಲಸಕ್ಕೆ ಹೋಗಿ ಬರ್ಬೇಕಾದ್ರೆ ಸ್ವಲ್ಪ ನೋವು ಶುರು ಆಗುತ್ತೆ. ನಮ್ಗೆ ಅನಿವಾರ್ಯ. ಅವರ ಮೇಲೆ ಮಾರಣ ಪ್ರಯೋಗ ಆಗಿದೆ. ಈಗ ನೋಡ್ಕೊಳ್ಳಿ, ಮಾಡುವವರು ಯಾರು ಇರಲ್ಲ ಗೊತ್ತು ನಮಗೆ. ನನ್ನ ಹತ್ರ ಉಂಟಾಯ್ತು, ಇದೊಂದು ಮಗನಿಗೆ ಕೊಟ್ಟು. ನೀವು ಆರಾಮ ತೆಗ್ದಾಕ್ಲಿಕ್ಕಾ? ಈಗ ಒಬ್ಬರು ಬಿಟ್ಟೋದ್ರು ಮಾಡ್ತಾ ಇರೋರು. ಈಗ ಮಾಡ್ತಾ ಇರೋದು ಬಿಟ್ಟೋಗಿದೆ. ಹಾಂ, ಇದು ನಮ್ಗೆ ಬಿಡಿಸ್ಬೇಕಾ? ಹಾಂ, ಹಿಂಗೆ ಹಿಂಗೆ ಇಟ್ಟಮ್ಮ ಹಿಂಗೆ ಹಿಂಗೆ ಹಚ್ಕೋ ನೀನ್ ಇಟ್ಕೋ. ಹಚ್ಕೋ. ಅವನು ಪ್ರತಿ ಸಲ ಕೊಡ್ತಾನೆ, ಏನಾದರೂ ಕೊಡ್ಬೇಕಂತ. ಇಲ್ಲದ್ರೆ ಅವನಿಗೆ ಸಮಾಧಾನ ಇಲ್ಲ, ನಿನಗೆ ಸಮಾಧಾನ ಇಲ್ಲ. ಅವನು ಹಾಗೆ ಕೊಡ್ತಾ ಇರಿ, ನಾನು ಕೊಡ್ತಾ ಇರ್ತೇನೆ. ಕೊಟ್ಟದನ್ನು ಇಟ್ಕೊಳ್ಬಾರ್ದು, ಸ್ವಲ್ಪ ಆದರೂ ಕೊಡಬೇಕು ನನಗೆ, ಹೌದಲ್ಲ? ಮತ್ತೆ ಅಲ್ಲೇನಾ? ಹೋಗ್ತಾರೆ ಮತ್ತೆ ಸೈಟ್ ರಿಜಿಸ್ಟ್ರೇಷನ್ ಆಯಿತು. ಶುಭ ಅಡಿಗೆ ಮುಂದೆ ಮನೆ ಕಟ್ಲಿಕ್ಕೆ ಜಾರಿ ಮಾಡ್ಕೊಳ್ಳಿ. ಎಷ್ಟು ಬೇಗ ನೀನು ಕರ್ಸ್ಕೊಳ್ತೀವಿ ಅಷ್ಟು ಬೇಗ ನಾನು ಬರ್ತೇನೆ. ನೀವು ಹೇಳಿದ್ರೆಲ್ಲ ಆಗಿದೆ. ಈಗ JEE ಎಕ್ಸಾಮ್ ಬರೀತಾನೆ 6ನೇ ತಾರೀಕು. ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಆಗೋಸಿ. ಈಗ ಒಂದು ಒಳ್ಳೆ ದಾರಿ ತೋರಿಸ್ಬಿಡಮ್ಮ ಸಾಕು. ಆಯ್ತು ಮೇಡಮ್, ಮಾಡ್ತೇನೆ ಆಯ್ತಾ? ಮತ್ತೆ ಒಂದೊಂದು ಬೊಂಡ ಅವರಿಗೆ, ನಂಗೆ ಬೇಡಪ್ಪ. ಹಾಂ, ಆಯ್ತಾ? ಅಲ್ಲೂ ಅಷ್ಟಕ್ಕಷ್ಟೇ. ಅದೇ ಅಲ್ಲಿ ನಡೀತಾ ಇಲ್ಲ, ಪೂಜೆ ನಡೀತಾ ಇಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಕಾಸ್ ಅಂತ, ಶಿವಮೊಗ್ಗದಿಂದ ಬಂದಿದ್ದೀವಿ. ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನ BRPಯಲ್ಲಿ ಏನಿದೆ, 2 ವರ್ಷ ಹೆಚ್ಚು ಕಮ್ಮಿ 2-2.5 ವರ್ಷದಿಂದ ನಾವು ಇಲ್ಲಿಗೆ ಬರ್ತಾಯಿದ್ದೀವಿ. ನಾವು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಭಾಳ ಒಂದು ದುಡ್ಡಿಂದ್ರಲ್ಲಾಗಲಿ ಬಿಸ್ನೆಸ್ಸಲ್ಲಾಗಲಿ ಎಲ್ಲ ಸ್ವಲ್ಪ ಭಾಳ ತೊಂದರೆಯಲ್ಲಿದ್ವಿ. ಇಲ್ಲಿಗೆ ಬಂದ ಮೇಲೆ ತಾಯಿ ಆಶೀರ್ವಾದದಿಂದ
ಎಲ್ಲವೂ ಕೂಡ ಒಳ್ಳೆಯದಾಗಿದೆ. ನೆಮ್ಮದಿಯಿಂದ ಹೋಗ್ತಾ ಇದೆ. ಅಂಗಡಿ ಕೂಡ ವ್ಯವಹಾರ ಚೆನ್ನಾಗಿ ಆಗ್ತಾಯಿದೆ. ಇಲ್ಲಿಗೆ ಬಂದು ಆಶೀರ್ವಾದ ತಗೊಂಡ್ರೆ ತಾಯಿ ಆಶೀರ್ವಾದದಿಂದ ಸುಖ ಸಮೃದ್ಧಿ ಎಲ್ಲವೂ ಕೂಡ ದೊರೆಯುತ್ತೆ. ಒಂದು ಭಾಳ ಶಕ್ತಿ ಇದೆ ತಾಯಿಗೆ. ಹಾಗಾಗಿ ನೀವು ಬಂದು ಯಾರ್ಯಾರು ಕಷ್ಟದಲ್ಲಿದ್ದೀರಾ ಎಲ್ಲರೂ ಕೂಡ ಬಂದು ಆ ತಾಯಿ ಆಶೀರ್ವಾದ ತಗೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ಕೊಳ್ಳಿ. ಚೆನ್ನಾಗಿ ಕೂತಿದ್ದಾಳ? ಏನು ಇದೇ ಆಗ್ತಾ ಇಲ್ಲ. ಮನೆಯಲ್ಲಿ ಬರ್ತಾನೆ ಇಲ್ಲ. ಏನು ಗೊತ್ತಾಗ್ತಾ ಇಲ್ಲ. 9 ತಿಂಗಳಾಯ್ತು. ನಾನೇ ಬರೋಣ ಅಂತ ಅಂದ್ರೂ ನನಗೆ ನನ್ನ ಹತ್ರ ಬಂದು ಎಷ್ಟು ತಿಂಗಳಾಯ್ತು? 8-9 ತಿಂಗಳಾಯ್ತು. ಅವಳಿಗೆ ಬಾಯಿಲ್ದೆ 8-9 ತಿಂಗಳಾಗಿದೆ. ಅದು ಏನಾಗಿದೆ ಅಂದರೆ ನನಗೆ ಬರೋಕ್ಕೆ ತುಂಬ ಅಡಚಣೆಗಳಾಗ್ತಾ ಇದ್ದಾವೆ. ಎಷ್ಟೋ ಸತಿ ಬರಬೇಕು ಅಂತ. ನನಗೆ ಕೊಡ್ತೀನಿ ಅಂತ ಹೇಳಿದರೆ ನೀನು ಇನ್ನೊಂದು ತಗೊಳ್ತಿ, ಅದರಿಂದ ನಿಮಗೆ ಅಭಿವೃದ್ಧಿ ಆಗೋದು. ಅಮ್ಮನ ಸೇವೆ ಅಂತ ಹೇಳಿ ಅದು ನಿನ್ನೆ ಹೊಡ್ಸಿ. ನನಗೆ ಯಾಕೆ? ನಾನು ತಗೊಂಡು ಏನು ಮಾಡಲಿ ಮಗ? ಹೌದಲ್ಲ ಬ್ರಹ್ಮಣ? ನಾನು ತಗೊಂಡು ಏನು ಮಾಡಬೇಕು? ನಂಗೆ ಬೇಡ ಏನು. ಅದರಿಂದ ನಿನಗೆ ಅಭಿವೃದ್ಧಿ ಆಗೋದು. ಓ, ಅಮ್ಮ ಕೇಳಿದ್ದಾಳೆ ಅಮ್ಮನಿಗೋಸ್ಕರ ಅಂತ ಒಂದು ತಗೊಂಡಾಗ ನನಗೆ ದುಡಿಮೆನೇ ಹಂಗೆ ಆಗ್ತಾ ಇದೆಯಲ್ಲ. ಫುಲ್ ಎಲ್ಲ ಅಡಚಣೆ ಆಗೋಗ್ಬಿಟ್ಟಿದೆ. ನನಗೆ ಏನು ಅನ್ನೋದೇ ಗೊತ್ತಾಗ್ತಾ ಇದೆ. ನೀನು ಗೊತ್ತಾಗಲಿಕ್ಕೆ ನಿನ್ನ ಮನೆಯಮ್ಮ ನೀನು ಎಲ್ಲಿ ವಾಸ ಮಾಡ್ತಾ ಇದ್ದೀಯಾ, ನಿನ್ನ ಮೂಲ ಮನೆ ಏನುಂಟಲ್ಲ ಗೃಹ, ಅಲ್ಲಿ 3 ಭಾಗದಲ್ಲಿ ವಾಮಾಚಾರ ಮಾಡಿಟ್ಟಿದ್ದಾರೆ. ಭಾರಿ ಅಡಚಣೆ ಅಂದರೆ ಒಂದಿಷ್ಟು ಅಷ್ಟಿಷ್ಟಲ್ಲ. ಗೊತ್ತಾಯ್ತಾ ನಿಂಗೆ? 3 ಭಾಗದಲ್ಲಿ ಮಾಡಿಟ್ಟಿದ್ದಾರೆ. ನಿನ್ನ ದೇವರು ಬರಬಾರ್ದು, ನಿನ್ನ ದೇವ್ರು ಮಾತಾಡಬಾರ್ದು, ನಿನ್ನ ಮಗನಿಗೆ ಕೆಲಸ ಆಗಬಾರ್ದು, ಅವ್ರ ಗಂಡ ಹೆಂಡತಿ ಚೆನ್ನಾಗಿರಬಾರ್ದು, ನೀವು ಗಂಡ ಹೆಂಡತಿ ಚೆನ್ನಾಗಿರಬಾರ್ದು, ದಂಪತಿಗಳಲ್ಲಿ ವಿರಸವಾಗಬೇಕು, ಆ ಜಾಗ ಬಿಟ್ಟು ಹೋಗಬೇಕು. ಎಷ್ಟು ಮಾಡಿಟ್ಟಿದ್ದಾರೆ ಮಗ. ನಾನು ಎಷ್ಟು ಸತಿ ಪ್ರಯತ್ನ ಪಟ್ಟು ಬರ್ತೀನಿ ಅಂದ್ರೂ ನಿನ್ನೆ ನಾನು ಎಲ್ಲಿಂದನೋ ಬಂದಿರೋದು. ಕಾರಣ ಉಂಟು ಮಗ. ನೀನು ಬರೀ ಪ್ರಯತ್ನ ಪಟ್ಟರೆ ಆಗಲ್ಲ. ಇಲ್ಲಿ ಬರ್ಬೇಕಾದ್ರೆ ಕರ್ಸ್ಕೊಳ್ಬೇಕಂತ ನನಗೂ ಮಾಡಿದ್ದೀನಿ. ನಾನು ಯಾವಾಗ ಕರ್ಸ್ಕೊಳ್ಬೇಕು ಅವಾಗಲೇ ಕರ್ಸ್ಕೊಳ್ಳೋದು. ಮಧ್ಯದಲ್ಲಿ ಬಿಟ್ಟಿಯಾ? ಬಿಟ್ಟಿಲ್ಲ ನಾನು. ಅಷ್ಟು ನಂಬಿದ್ದೆ. ನಾನು ಬಿಟ್ಟಿಲ್ಲ. ಆದರೂ ಕೂಡ ಪ್ರತಿ ಬಾರಿಗೂ ಬಂದು ನನ್ನ ಪ್ರಸಾದ ಕೊಂಡೋಗಿ ಅಂತ ತಿಳಿಸಿದ್ದೆ. ಯಾಕೆ ಅಂದ್ರೆ ನಂಗೆ ಗೊತ್ತಿತ್ತು ಹೀಗೆ ಆಗ್ತದೆ, ಏನಾದರೂ ಮಾಡ್ತಾರೆ. ಅಡಚಣೆ ನನಗೆ ಬರಬೇಕು ಅಂದರೆ ಕಾಲು ಕೇಳೋಕ್ಕಾಗಲ್ಲ. ನಿಂಗೆ ಇದು ಎಲ್ಲ ಆಗಿದ್ದು ಹಂಗೆ ಆಯ್ತಲ್ಲ ಅಂತ ಮನಸ್ಸಿಗೆ ಬೇಜಾರು. ಶಿಶುವಲ್ಲ, 2ರಿಂದ 3 ದಿನ ಇದ್ದಿದ್ದು. 9 ತಿಂಗಳು ಹೇಳಿದ್ರು ಬೇಗ. ಎಲ್ಲ ಥರನೂ ಮಾಡ್ತಿದ್ದೆ, ಒಂದೂ ಬಿಟ್ಟಿಲ್ಲ. ನಾನು ಮತ್ತು ಬೇರೆಗೂ ಕೈ ಮನಸ್ಸಲ್ಲೇ ಬರೋಕ್ಕಾಗಿಲ್ಲ ಅಂದ್ರೂ ಕೈ ಮುಟ್ಕೊಂತ ಹೋಗ್ತಾಯಿದ್ದೆ. ಆದರೂ ಇದು 2ನೇದು ಹಂಗೆ ಆಗಿರೋದು. ಎಲ್ಲ ಸರಿ ಮಾಡಿಕೊಟ್ಟೆ ಅಲ್ಲ. ನೀವು ಹಠ ಮಾಡಿದ್ರೆ ನಾವು ಬಿಡುವುದಿಲ್ಲ. ನಿಮ್ಮ ಹಠ ಎಷ್ಟು ದಿನ ನಡೆಸ್ತೀರಿ ಅಂತ ಬಿಡ್ತೀವಿ ಅಷ್ಟೇ. ಓದ್ತಾನೆ ಇರಲಿಲ್ಲ, ಸ್ಕೂಲಿಗೆ ಹೋಗ್ತಿರ್ಲಿಲ್ಲ ಮಗು. ಅದನ್ನು ಕೇಳ್ಕೊಂಡು ಹೋಗಿದ್ರಿ. ಈಗ ಮಗು ಸ್ಕೂಲಿಗೆ ಹೋಗಿ ಶುರು ಮಾಡಿದ್ದಾನೆ, ಸ್ವಲ್ಪ ಎಕ್ಸಾಮು ಬರ್ದಿದ್ದಾನೆ ಚೆನ್ನಾಗಿ. ಅದೇ ಒಂದು ತೃಪ್ತಿ. ಮತ್ತು ಬೇರೆ ಏನಾದ್ರು ಕೇಳೋದು ಇದೆಯಾ? ಕೇಳಬೇಕು. ಇವತ್ತು ಕೇಳಲಿಕ್ಕೆ ಬಂದಿದ್ದೀರಾ ಮನೆ ಬಗ್ಗೆ ಕೇಳಲಿಕ್ಕೆ. ನಿಮಗೆ ಯಾರು ಹೇಳಿದ್ದು? ನಮ್ಮ ಸೊಸೆ ಅಕ್ಕನ ಅವ್ರಿಗೆ ಅನುಕೂಲ ಆಗಿತ್ತಂತೆ, ಹಾಗಾಗಿ ನಿಮಗೆ ಹೇಳಿದ್ರು, ನೀವು ಬಂದಿದ್ದೀರಾ. ನಿಮ್ಮ ಹೆಸರು? ಶ್ವೇತಾ ಅಂತೇಳಿ. ನನ್ನ ಮಗಳಿಗೆ ಹುಷಾರಿರಲಿಲ್ಲ. ಆಗ ಇದು ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಹೇಳಿ ನಮ್ಮ ಗೊತ್ತಾಯ್ತಿಲ್ಲಿ ನಮ್ಮ ಅಕ್ಕನಿಂದ. ಹಾಗಾಗಿ ಇಲ್ಲಿ ಬಂದ್ವಿ. ಚೆನ್ನಾಗಿ ಅನಿಸ್ತು. ತುಂಬ ಇದಾಯಿತು, ತುಂಬ ಸಮಸ್ಯೆ ಇತ್ತು. ಆ ಸಮಸ್ಯೆ ಬಗೆಹರಿದಿದೆ. ಹೆಲ್ತ್ ಇಶ್ಯೂ ಇತ್ತು, ಆರೋಗ್ಯ ಸಮಸ್ಯೆ. ಬೇರೆ ಕಡೆ ಕೇಳಿದ್ರಾ? ಬೇರೆ ಕಡೆ ಕೇಳಿರಲಿಲ್ಲ. ಸೀದಾ ಇಲ್ಲಿಗೆ ಬಂದಿದ್ದೆ, ನಮ್ಮ ಅಕ್ಕನಿಂದ ಗೊತ್ತಾಗಿತ್ತು. ಅಂದರೆ ಆಸ್ಪತ್ರೆಗೆ ನಾವು ತೋರಿಸಿದ್ರ? ಹಾಸ್ಪಿಟ್ಲಿಗೆ ತೋರಿಸಿದ್ವಿ, ಉಪಯೋಗ ಆಗಿರಲಿಲ್ಲ. ಹಾಗಾಗಿ ಇಲ್ಲಿಗೆ ಬಂದ್ವಿ. ಇಲ್ಲಿಂದ ಇದಾದಮೇಲೆ ಅಲ್ಲಿಂದ ಇಲ್ಲಿವರೆಗೂ ಏನೂ ತೊಂದರೆ ಆಗಿಲ್ಲ, ಚೆನ್ನಾಗಿ ಆಗಿದೆ. ತುಂಬ ಖುಷಿ ಇದೆ. ಅವಾಗಕ್ಕಿಂತ ಇವಾಗ ಉತ್ತಮ ಆಗಿದೆ ನಮಗೆ. ದೇವರ ದಯೆಯಿಂದ, ತಾಯಿ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ ಇವಾಗ.
ಇನ್ನೇನೇ ಬದಲಾವಣೆ ಆಗೋದಿದ್ರು ಇಲ್ಲಿ ಬಂದೇ ಕೇಳ್ಕೊಂಡು ನೀವು ಮುಂದುವರಿತೀವಿ. ಮುಂದುವರಿತೀವಿ. ಇವತ್ತಿನವರೆಗೂ ನಡ್ಕೊಂಡು ಹೋಗ್ತೀವಿ. ಸುಮಾರು 2 ವರ್ಷ ಆಯ್ತು ಈ ಕಡೆ ಬರ್ತಾ. ಇವತ್ತಿನವರೆಗೂ ಅಮ್ಮನ ಆಶೀರ್ವಾದ ತಗೊಂಡು ಏನೇ ಒಂದು ಸಮಸ್ಯೆ ಇದ್ರೂ ಬಂದು ಇಲ್ಲಿ ಕೇಳ್ಕೊಂಡು ಮುಂದುವರಿತೀವಿ. ಯಾವುದೋ ಥರದ್ದು ಏನು ಇಲ್ಲಿವರೆಗೂ ನಮಗೇನು ತೊಂದರೆ ಆಗಿಲ್ಲ. ಇಲ್ಲಿಗೆ ಬಂದ ಮೇಲಿಂದ ಚೆನ್ನಾಗಿದೆ, ರಕ್ಷಣೆ ಸಿಗ್ತಾ ಇದೆ. ತಾಯಿ ನಂಬ್ಕೊಂಡು ಹೋಗ್ತಾ ಇರೋದಕ್ಕೆ ಆಶೀರ್ವಾದ ಸಿಗ್ತಾ ಇದೆ. ಆರೋಗ್ಯನೂ ನನ್ನ ಮಗಳ ಆರೋಗ್ಯನೂ ಚೆನ್ನಾಗಿದೆ. ನಿಂಗೊಂದು ಏನೋ ಕೊಡ್ಲಿಕ್ಕೆ ಉಂಟು, ಬರ್ತೀಯಾ? ಖಡ್ಗ ಏನು ಮಾಡಬೇಡಿ, ತಗೋ ಆಯ್ತಾ? ಏನಂತ ಕೇಳ ಇಟ್ಕೊಂಡು ಹೊರಟಿಯಾ? ಕಣ್ಣಿಗೆ ಹೊತ್ಕೊಂಡು ಕೊಟ್ಟಿದ್ದು ಕಣ್ಣಿಗೆ ಹೊತ್ಕೊಳ್ಳೋದು ಅಷ್ಟೇ. ಅವಳಿಗೆ ಆರೋಗ್ಯ ಸಮಸ್ಯೆಯೂ ಪರಿಹಾರ ಆಗ್ತದೆ, ನಿನ್ನ ಆರ್ಥಿಕ ಸಮಸ್ಯೆಯೂ ಇದರಲ್ಲಿ ಪರಿಹಾರ ಆಗ್ತದೆ, ನಿನ್ನ ಕಚೇರಿಯ ಒತ್ತಡವೂ ಇದರಲ್ಲಿ ಹೋಗ್ತದೆ, ಆಮೇಲೆ ನೀನು ಕೇಳಿದಂತ ಫಲವೂ ಕೂಡ ಇದರಲ್ಲಿ ಸಿಗ್ತದೆ. ಎಲ್ಲ ಉಂಟು ಅದರಲ್ಲಿ, ಆಯ್ತಾ? ಮತ್ತೇನು ಕೇಳಬೇಡ. ಸರಿ. ಹಾಂ, ನಿಮ್ಮ ಹೆಸರು? ಸ್ಮಿತಾ ಅಂತ. ಹಾಂ, ಇಲ್ಲಿ ಅಮ್ಮನವರ ಸನ್ನಿಧಿಗೆ ಏನು ಕಾರಣದಿಂದ ಬಂದ್ರಿ? ಏನಾಗ್ತಾ ಇದೆ ನಿಮ್ಮ ಮನಸ್ಸಿಗೆ? ನನ್ನ ಅನಿಸಿಕೆ ಅಂದರೆ, ನನಗೆ ಅಶ್ವಿನ್ ಅವರು ತುಂಬ ವರ್ಷದಿಂದ ಗೊತ್ತು. ಅವರು ಇಲ್ಲಿ ಹೀಗಿದೆ ಅಂತ ಹೇಳಿದರು. ನನ್ನ ತಂಗಿಗೆ ಒಂದು ಸ್ವಲ್ಪ ಸಮಸ್ಯೆ ಆಯಿತು, ಅವಳಿಗೆ ಕಳಿಸ್ಕೊಟ್ಟೆ ಫಸ್ಟು. ನಂತರ ನನಗೆ ಹಾಗೆ ಬಂದು ಹೋಗೋಣ, ಒಂದು ಸ್ವಲ್ಪ ಆರೋಗ್ಯದಲ್ಲೂ ಸಮಸ್ಯೆ ಇತ್ತು. ಯಾವ ಡಾಕ್ಟ್ರ್ ಹತ್ರ ತೋರಿಸಿದ್ರು ನನಗೆ ಹುಷಾರಾಗಿರಲಿಲ್ಲ. ಇಲ್ಲಿಗೆ ಬಂದಾದಮೇಲೆ ಅಮ್ಮ ಪ್ರಸಾದ ಕೊಟ್ಟಾದಮೇಲೆ ನನಗೆ ಔಷಧಿ ಕೊಟ್ಟು ಇಷ್ಟು ದಿನ ತಗೋ ಅಂತ ಹೇಳಿದ ಮೇಲೆ ಆ ಸಮಸ್ಯೆ ನಿಂತೇ ಹೋಯಿತು. ಹಾಂ,
ಅದು ಇವಾಗ್ಲೂ ಅಷ್ಟೇ ಯಾವ ಡಾಕ್ಟ್ರ್ ಹತ್ರ ತೋರಿಸಿದ್ರು ಅದಕ್ಕೆ ಔಷಧಿನೇ ಇಲ್ಲ ಅಂತ ಹೇಳಿದರು. ಅದು ಇವಾಗ ಅಮ್ಮನ ದಯೆಯಿಂದ ಅದಕ್ಕೆ ನಾವು ಯಾವಾಗಲೂ ಈ ಕ್ಷೇತ್ರಕ್ಕೆ ಬರ್ತಾನೆ ಇರ್ತೀವಿ. ಬಂದು ದರ್ಶನ ಮಾಡಿಕೊಂಡು ಹೋಗ್ತಾ ಇರ್ತೀವಿ. ಎಲ್ಲ ಒಳ್ಳೆಯದಾಗಿದೆ. ಮನೆಯಲ್ಲಿ ಏನೇನು ಸಮಸ್ಯೆ ಇತ್ತು ಎಲ್ಲ ಪರಿಹಾರ ಆಗಿ ನಮಗೆ ಸಂತೋಷವಾಗಿ ನೆಮ್ಮದಿಯಾಗಿ ಇದೀವಿ. ಇವಾಗ ಇದ್ದಿದ್ರಲ್ಲಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೀವಿ. ನಿಮ್ಮ ತಂಗಿ ಹೇಳಿದ್ರಲ್ಲ, ಅವ್ರಿಗೆ ಹೇಗಿದೆ? ಅವರಿಗೆ ಬಂದಿದ್ದ ಅನುಕೂಲ ಆಗಿತ್ತು? ಹಾಂ, ಅವ್ರಿಗೆ ಅನುಕೂಲ ಆಗಿದೆ. ಅವಳ ಮಗಳಿಗೆ ಆರಾಮಾಗಿದ್ದಾಳೆ ಇವಾಗ. ಯಂತ್ರವನ್ನ ಕೊಂಡೋಗಿ ದೇವರ ಗುಡಿಯಲ್ಲಿ ಇಟ್ಟು ನಿತ್ಯ ಆರಾಧನೆ ಮಾಡಲಿಕ್ಕೆ ಏನು ನಿತ್ಯ ದೀಪ ಹಚ್ಚಬೇಕು, ಆರಾಧನೆ ಮಾಡಬೇಕು. ದೇವರಿಲ್ಲ ಅಂತ ಹೇಳುದಲ್ಲ, ದೇವರಿಲ್ಲದೆ ಏನಿಲ್ಲ. ಅರ್ಥ ಆಯ್ತಲ್ಲ? ವೈದ್ಯ ಮಾಡ್ಲಿಕ್ಕೆ ಆಗದನ್ನ ನಾನೇ ಮಾಡುದು, ನಾನು ಮಾಡುವುದನ್ನ ವೈದ್ಯ ಮಾಡುವುದಿಲ್ಲ. ತಗೊಳ್ಳಿ ಮಾಡ್ತಾನ? ಅದಕ್ಕೆ ಅರ್ಥ ಆಯ್ತಾ? ಉಂಟು ನಿಮಗೆ ಯಾವುದೋ ಒಂದು ದುಷ್ಟಶಕ್ತಿ, ಒಂದು ಪ್ರಯೋಗ ಎಲ್ಲ ಮಾಡಿ ವಾಮಾಚಾರ ಮಾಡಿ ಪ್ರೇತ ಬಿಟ್ಟು, ಮನೆ ಬಿಟ್ಟ ಪ್ರೇತ ಒಂದು, ಕುಟುಂಬದ ಪ್ರೇತ ಒಂದು, ನೀನು ವಾಸ ಮಾಡ್ತಾ ಇರುವ ಜಾಗದ ಹಿಂಭಾಗದಲ್ಲೇ ಆತ್ಮಹತ್ಯೆ ಮಾಡಿಕೊಂಡ ಪ್ರೇತ ಒಂದು, ಎಲ್ಲ ಸೇರಿಕೊಂಡಿದೆ. ಎಲ್ಲ ಸೇರಿ ನಿನಗೆ ಸಮಸ್ಯೆ ಆಗಿತ್ತು. ನೀನು ಮೊದಲು ಚೆನ್ನಾಗೇ ಇದ್ದೆ, ಹೌದಲ್ಲ? ನನ್ನ ಇಲ್ಲಿ ಕ್ಷೇತ್ರಕ್ಕೆ 3 ಬಾರಿ ಬರಬೇಕು, ತಪ್ಪದೆ ದರ್ಶನಕ್ಕೆ. 3 ಬಾರಿಗೆ ಬರುವಾಗ ಒಂದೊಂದು ಫಲ ತಗೊಂಡು ಬರಬೇಕು. ಸರಿ ಮಾಡಿ ಕೊಡ್ತೀನಿ. ಅಮಾವಾಸ್ಯೆ ಹುಣ್ಣಿಮೆಯ ಕಾಲಕ್ಕೆ ಬೃಂದಾವನದ ಹತ್ತಿರ ಒಂದು ನಾಗಸರ್ಪ ಕಾಣಿಸಿಕೊಳ್ತದೆ, ಹೌದಾ? ಹೊಟ್ಟೆ ಸ್ವಲ್ಪ ಕೇಳಬೇಕಂತ ತುಂಬ ಹಾಸ್ಪಿಟ್ಲಿಗೆಲ್ಲ ತೋರಿಸ್ತಾರೆ. ಬೆಲ್ಲದ ನೀರಿನಲ್ಲಿ ತಗೋ. ಭಯನಾ? ಈಗೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಉಂಟಲ್ಲನಾ? ಅಲ್ಲ, ಆದ್ರೂ ಒಂದು ಸ್ವಲ್ಪ ನೆಮ್ಮದಿ ಕಮ್ಮಿ ಆಗಿದೆ ನಿಂಗೆ. ಯಾಕ? ನಿಂಗೆ, ನೀನು ಯಜಮಾನಂಗಲ್ಲ. ಅದೇ ಅಮ್ಮ, ಏನಂದ್ರೆ ಅವ್ನು ಇನ್ನೂ ನಮ್ಮೇಲೇನೆ ಆಪಾದನೆ ಮಾಡ್ತಾ ಇದ್ದಾನೆ. ಅವ್ನು ಮಾಡಿರೋ ತಪ್ಪಿನ ನಾವಿಷ್ಟೆಲ್ಲ ಅನ್ಭವಿಸಿರೋದು. ಅಮ್ಮ, ಅವ್ನು ತಪ್ಪೊಂದು ಒಪ್ಕೊಬೇಕಮ್ಮ, ಎಲ್ಲರ ಮುಂದೆ ಒಪ್ಕೋಬೇಕು. ಸಮಯ ಬರಲಿ ಮಗಳೇ. ಎಲ್ಲದಕ್ಕೂ ಸಮಯ ಬರಲಿ. ಬಿಡಿ ಬಿಡಿ ಬೇಡ. ಸಣ್ಣ ಪುಟ್ಟ ಪ್ರಯೋಗ ಮಾಡ್ತಾರಮ್ಮ ನಮ್ಮ ಮೇಲೆ. ಸಾಧ್ಯವಾದಷ್ಟು ಅಮ್ಮ ಕಲಿತಾ ಇದೆ. ಇಲ್ಲೂ ಬಂದು ಹೋಗ್ತಿದ್ದೀವಿ. ನಿಮ್ಮ ರಕ್ಷಣೆನೂ ಇದೆ ಮನೆಯಲ್ಲಿ ನಮಗೆ. ನಿಮ್ಮ ಅನುಗ್ರಹದಿಂದ ಅಮ್ಮ ನಮಗೇನು ತೊಂದರೆ ಇಲ್ಲ, ಎಲ್ಲ ಒಳ್ಳೇದು ಮಾಡ್ಕೊಡ್ತಿದ್ದೀರಾ. ಒಳ್ಳೆ ರೀತಿಯಲ್ಲೇ ಇದೆ ಅಮ್ಮ. ಉಪಯೋಗಿಸ್ತಾರೆಲ್ಲ ಉಂಟದು. ಎಲ್ಲ ಶಕ್ತಿ ಇದೆ ನನ್ನಲ್ಲಿ, ಸಕಲ ಸಾಮರ್ಥ್ಯ ಇದೆ ಅಂತ ಹೇಳಿ ಎಲ್ಲವೂ ಉಂಟು. ಹೌದು, ಎಲ್ಲ ಸಾಮರ್ಥ್ಯ ಉಂಟು ಅಂತ ಹೇಳಿ ನಿಮಗೆ ಎಲ್ಲ ವಿದ್ಯೆಗಳು ಗೊತ್ತು. ನಾನು ಏನು ಬೇಕಾದ್ರೆ ಮಾಡ್ತೇನೆ ಅಂತ ಹೇಳಿ ನೀರು ಎಳ್ದಿದ್ದು ಬಾವಿಗೆ ಹಾರ್ಲಿಕ್ಕೆ ಆಗತ್ತೆ ನೀನು? ಹಾಗೆ ಸಮಯ ನೋಡ್ಬೇಕು. ಅದ್ರ ನೀರು ತುಂಬೋರಿಗೆ ನೀನು ಕಾಯ್ಬೇಕು. ನಿಂಗೆ ಈಜ್ಲಿಕ್ಕೆ ಗೊತ್ತುಂಟು, ಅದು ಸೂತ್ರ. ನಿನ್ನಲ್ಲಿ ಕೋಪ ಬಂದರೆ ನೀನು ಸಮಾಧಾನ ಆಗುವವರೆಗೂ ಕೂಡ ಕಾಯ್ಬೇಕು. ಇದೇ ಸೂತ್ರಗಳು. ಬದುಕಿನಲ್ಲಿ ಚೆನ್ನಾಗಿ ಬದುಕಬೇಕಂತ ಹೇಳಿದರೆ ಇದಿಷ್ಟು ಸೂತ್ರ. ದುಡುಕಿದ್ರೆ ಎಲ್ಲವೂ ಹೋಯ್ತಾ? ಪೂರ್ತಿ ಹೋಯ್ತು, ಏನಿಲ್ಲ ನಿನ್ನ ಹತ್ರ. ಅದೇ ನೀನು ಜಾಣನಾದರೆ ನಿನ್ನ ಹತ್ರ ಎಲ್ಲ ಉಂಟು, ಹೌದಲ್ಲ? ಅವನು ನನಗೆ ಏನೋ ಹೇಳ್ತಾ ಇದ್ದಾನೆ ಅಂತ ಹೇಳಿ ದುಡುಕಿ ಏನಾದರೂ ಮಾತಾಡಿದರೆ, ಆ ಕ್ಷಣ ನಾನೇನಾದರೂ ನಾನು ದುರ್ಬಲನಾಗಿದ್ದರೆ ಎಲ್ಲರೂ ನನ್ನನ್ನೇ ಬೆಟ್ಟು ಮಾಡಿ ತೋರಿಸ್ತಾರೆ. ಸೋಲು ನನ್ನ ಪಾಲಿಗೆ ಆಗಿರ್ತದೆ. ಅದೇ ಅವನು ದುರ್ಬಲನಾದಾಗ ನಾನು ಅಸ್ತ್ರ ಪ್ರಯೋಗ ಮಾಡಿದ್ದೇನೆ, ಜಯ ಯಾರ್ದ? ನಮ್ಮದ. ದುರ್ಬಲನೇ ಇರ್ಬೋದು, ಆದರೆ ಅವನಿಗೂ ಒಂದು ಸಮಯ ಬರ್ತದಲ್ಲ. ಮನೆಯಲ್ಲಿ ತುಂಬ ಜಗಳ ಆಡ್ಕೊಂತಾರೆ ಗಂಡ ಹೆಂಡತಿ. ಎಲ್ಲ ತಗೊಂತಾರೆ ಕೈಯಲ್ಲಿ ಹೊಡ್ದಾಡ. ನನ್ನ ಎದುರಿಗೆ ಹೊಡ್ಕೊ.
ಶೂಲನ್ನು ಕೊಡ್ಲಾ? ಇದಿಲ್ಲ ತೆಗೋ, ನನ್ನ ಶೂಲನ್ನು ತೆಗೋ. ಅಷ್ಟು ಸಿಟ್ಟು ಇಬ್ರಿಗೂ ಅಮ್ಮ, ಒಂದು ಇಬ್ರಿಗೂ ಇಷ್ಟ ತನಕ ನಾನು ಒಂದು ಬುದ್ಧಿಮಾತು ಹೇಳಿದೆ ಅಲ್ಲ ನಿಮಗೆಲ್ಲ, ಕಿವಿ ಮಾತು. ಹಾಂ, ತಲೆಗೆ ಹೋಯ್ತಾ? ಎಲ್ಲಿ ತನಕದಲ್ಲೇ ಇರ್ತದೆ? ಈಗ ಹೋಗಿ ಮನೆಯ ಸೇರುವವರೆಗೆ ಮಾತ್ರ, ಮತ್ತೆ ಪುನಃ ಅದೇ. ಇಲ್ಲಮ್ಮ, ನಾನೇನು ಜಗಳ ತೆಗಿಯಲ್ಲ. ಅಷ್ಟೇ ಇದೆ ಅಮ್ಮ. ತಿನ್ನ ಆಹಾರದಲ್ಲಿ ನಾನೇನಾರು ಹಾಕಿರ್ತೀನಿ ಏನಮ್ಮ, ತಿನ್ನ ಅನ್ನದಲ್ಲಿ ಹಾಕಿರ್ತೀಯ ಅಂತ ಜಗಳ ತಗೊಂತಾರೆ. ಹೌದಾ? ನೀನಲ್ಲ, ಅವಳು ಯಾಕೆ ಹಾಕ್ತಾಳ ನಿಂಗೆ? ಕೈ ಹಿಡಿ, ಕೈ ಎರಡು ಕೈ ಹಿಡಿ. ಯಾಕಮ್ಮಗ ಅವಳೇನು ಅತ್ತೆ ಹಾಕ್ತಾಳೆ? ನೋಡ್ಕೊಳಲ್ಲ, ತಾಯಿ ಬೇರೆ ಇದ್ದಾರೆ, ನಮ್ಮನ್ನು ಮನೆಗೆ ಸೇರ್ಸಲ್ಲ. ಯಾರು? ಇವರು ಅಣ್ಣ ಅಂತ ತವ್ರ ಮನೆ ಅಂತ ನಾವು ಹೋಗಂಗಿಲ್ಲ, ನಮ್ಮನ್ನು ನಿಷ್ಠೂರ ಮಾಡ್ತಾರಮ್ಮ. ಓ, ಇದು ತುಂಬ ಸಮಸ್ಯೆ. ತುಂಬಾ ಸಮಸ್ಯೆ ಇದು. ನಿಂಗೇನು ಕಷ್ಟ ಇಲ್ಲ ಮಗ, ನಮಗೆಲ್ಲ ಸ್ವಲ್ಪ. ಹೇಗೆಮ್ಮ? ಹೇಗೆ? ನಮಗೆಲ್ಲ ಸ್ವಲ್ಪ. ಯಾರಿಗೆ ಆಗೋದಿಲ್ಲ ಅವರಿಗೆ ಅಲ್ಲಿಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಯಾರನ್ನ ಕಂಡ್ರೆ ಆಗೋದಿಲ್ಲ ಅವರವರಿಗೆ ಅಲ್ಲಿಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಯಾವ ಸಮಯಕ್ಕೆ ಎಲ್ಲಿಗೆ ಹೋಗ್ಬೇಕು ಅವ್ರು ಅಲ್ಲಿಗೆ ಹೋಗ್ತಾರೆ. ಇಷ್ಟೇ ನನ್ನ ಸೂತ್ರ, ಬೇರೆ ಏನಿಲ್ಲ. ಆಗ ಇದು ನಿಮಗೆ ರಗಳ ಇಲ್ಲಲ್ಲ, ಜಗಳ ಇಲ್ಲಲ್ಲ. ನಿಂಗೆ ನಿನ್ನ ಮಾಡಿದಿಗೆ ತಾಪತ್ರ ಇಲ್ಲಲ್ಲ. ನನ್ನ ತಂಗಿ ಬಂದರೆ ಏನು ನಿಂಗೆ ಅಂತ ನೀನು ಗಲಾಟೆ ಮಾಡೋದು ಬೇಡ. ನಿನ್ನ ಅವ್ರು ಬಂದ್ರಮ್ಮ, ಇವತ್ತಿಗೂ ನಾನು ನೀವು ಯಾಕೆ ಬಂದಿರ ಅಂತ ನಾನು ಜಗಳ ಆಡಿಲ್ಲ, ಏನು ಮಾಡಿಲ್ಲ. ಫಂಕ್ಷನಿನ ದಿವಸ ಯಾವುದೋ ಒಂದು ಇದಕ್ಕೆ ಬಂದಿದ್ದಕ್ಕೆ ಅವ್ರಿಗೆ ನಾನು ಬೈದಿದ್ದಕ್ಕೆ ನನಗೆ ಬೈದ್ರಂತ ಇವ್ರು ಜಗಳ ಆಡಿದ್ರು. ನಾನಂತೂ ತಿನ್ನ ಅನ್ನ ಹಾಕು, ಯಾರಿಗೂ ಮನೆಯಿಂದ ಹೊರ ಹೋಗ್ರಿ ಅಂತ ನಾನು ಹೇಳಿಲ್ಲಮ್ಮ ಇವತ್ತಿಗೂ. ಸಮಾಧಾನ ನಾನು ಆಂಜನೇಯ ದೇವ್ರ ಹತ್ರ ಹುಟ್ಟಿ ಬೆಳೆದು ಬಂದೀವಿ. ಒಳ್ಳೇದು, ಏನಾಗೋದಿಲ್ಲ ಆಯ್ತಾ. ಎಲ್ಲ ಅಲ್ಲಿರಲಿ. ಯಾವುದಕ್ಕೆ ನೀವು ಕಿತ್ತಾಡ್ಲಿಕ್ಕಿಂತ ಮೊದಲು ನಿಮ್ಮ ಮೂಲ ಸಮಸ್ಯೆ ಏನಂತ ನೋಡ್ಕೊಳ್ಳಿ. ರಾತ್ರಿ ಎಷ್ಟೊತ್ತಿಗೆ ಎಚ್ಚರ ಆಗುತ್ತಮ್ಮ ಅಷ್ಟೊತ್ತಿಗೆ ಜಗಳ ಮನೆಗೆ, ನೆಮ್ಮದಿ ಇರಲ್ಲ. ಇವತ್ತಿಂದ ಒಳ್ಳೆ ನಿದ್ರೆ ಆಗ್ತದೆ ನಿಮಗೆ, ಯೋಚನೆ ಮಾಡಬೇಡ. ಏನಿಲ್ಲ, ಇದಕ್ಕೆ ಕಾರಣ ಗೃಹ, ಸ್ವಂತ ಗೃಹನ. ಗೃಹದ ಹಿಂಭಾಗದಲ್ಲಿ ನೋಡು ಒಂದು ನಾಗನ ನಡೆ ಉಂಟು. ಮನೆಯಿಂದ ಹೊರಕ್ಕೆ ಹೋಗಿ ಬಲಭಾಗದಲ್ಲಿ ಚಲಿಸಿದ್ರೆ ಒಂದು ದೇವಿಯ ದೇವಸ್ಥಾನ ಉಂಟಾ ಇಲ್ಲ? ಪೂಜೆ ಮಾಡಿಸ್ಕೊಂಡು ಬರ್ಬೇಕು. ಅರಳಿ ವೃಕ್ಷದ ಹತ್ರ ಏನು ಮಗಳ? ಯಾವ ದೇವಿ ಅದು? ಪಕ್ಕದಲ್ಲಿ. ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೇಕು. ಮಂಗಳವಾರ ಮಾಡಿಸ್ಕೋತಾವ. ನಿನ್ನ ಗ್ರಹದಲ್ಲಿ ಒಂದೊಂದೇ ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತದೆ. ಯೋಚನೆ ಮಾಡಬೇಡ, ಅರ್ಥ ಆಯ್ತಲ್ಲ? ನಿಮ್ಮದೇನು ಸಮಸ್ಯೆ ಏನಿಲ್ಲ. ನೀವು ಚೆನ್ನಾಗಿರ್ಬೇಕೇನು, ಆಯಿತಾ? ಸುಮ್ಮನೆ ನೀವು ಏನು ಮಾಡ್ಕೊಳ್ಳೋದು ಬೇಡ. ಯಾರಿಂದ ಯಾರಿಗೂ ತೊಂದರೆ ಇಲ್ಲ. ಅವಳು ನಿಮಗೆ ಏನು ತಿನ್ನೋದ್ರಲ್ಲಿ ಏನು ಹಾಕಿಲ್ಲ, ನೀನು ಅವಳಿಗೇನು ಅನ್ನೋ ಅವಶ್ಯಕತೆ ಇಲ್ಲ. ಯಾರಿಂದ ಏನೇನಾಗಿದೆ, ನಿನ್ನ ಗ್ರಹದಲ್ಲಿ ನೀನೇನು ವಾಸ ಮಾಡ್ತಾ ಇದೀಯಾ, ಹಿಂಭಾಗದಲ್ಲಿರುವ ಜನರು ನಿಮ್ಮ ಮೇಲೆ ಪ್ರಯೋಗ ಎಲ್ಲ ಮಾಡಿದ್ದಾರೆ, ಗೊತ್ತಾಯ್ತಾ? ಹಾಂ, ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿದರೆ, ಆ ಏನು ನಾಗನ ನಡೆ ಉಂಟು, ಆ ಸ್ಥಳದಲ್ಲಿ ಗೆಜ್ಜೆ ಶಬ್ದ ಕೇಳ್ತದೆ, ಓಡಾಡ್ತದೆ, ಎಲ್ಲ ಉಂಟು. ಭೂಮಿಯೊಳಗಿದ್ದ ತಕ್ಷಣ ಕಣ್ಣು ಹೋಗ್ತದಲ್ಲನ? ಹಾಂ, ಹಾಗೆ. ಮತ್ತೆ ಇದಕ್ಕೆ ಇವೆಲ್ಲ ಸಮಸ್ಯೆಗಳು. ಅದರ ಪಾಡಿಗೆ ಅದನ್ನು ಬಿಟ್ಟು ಬಿಡಿ, ನೀವು ಅದರ ವಿಚಾರಕ್ಕೆ ಹೋಗಬೇಡಿ. ನನ್ನ ಪ್ರಸಾದವನ್ನು ಮಾತ್ರ ಇಟ್ಟು ದೇವರ ಗುಡಿಯಲ್ಲಿ ಪೂಜೆ ಮಾಡ್ತಾ ಹೋಗ್ಬೇಕು. ಎಲ್ಲಿ ಹೋಗುದಿಲ್ಲ, ಹೋಗ್ತೀಯಾ? ಇಲ್ಲ, ಹೋಗ್ಬೇಕು, ಕಲಿಬೇಕು. ನನ್ನ ಪ್ರಸಾದ ಇಟ್ಕೊಂಡು ಒಳ್ಳೇದಾಗಲಿ. ಹಾಂ, ಬೇರೆ ಏನು? ಸ್ವಲ್ಪ ಹಣಕಾಸು ಎಷ್ಟು ದುಡ್ಡು ಬಂದು ನಿಲ್ಲುವುದಿಲ್ಲ, ಹೋಗ್ತಾನೆ ಎಲ್ಲಿ ಹೋಗುದಂತ ಗೊತ್ತಾಗೋದಿಲ್ಲ. ದುಡ್ಡು ಕೊಡ್ತಾರೆ, ಯಾರು ಸಾಲ ಕೇಳಿದ್ರೆ ಅದು ಹೆಂಗೆ ಹೋಗುದಂತ ಗೊತ್ತಾಗಲ್ಲ. ಅದಕ್ಕೆ ಖರ್ಚಾಗಿ ಮತ್ತೆ ಸಾಲದಲ್ಲೇ ಬೀಳ್ತದೆ. ಸಾಲ ಕೆಲಸ ಮಾಡಿ ದುಡ್ಡು ಇರಲ್ಲ, ರೂಪಾಯಿ ಇರಲ್ಲ. ಸರಿಯಾಗಿ ಓದಬೇಕು, ಕೇಳಬೇಕು, ದಿನನಿತ್ಯ ನನ್ನ ಪ್ರಸಾದ ಇಟ್ಕೊಳ್ಬೇಕು. ನೀನು ಏನು ಮಾಡ್ತೀಯಾ? ಇಲ್ಲ ಹೇಳು, ಇಲ್ಲ ಅಂದರೆ ನಾನೇ ಹಿಂದೆ ಬರ್ತೀನಿ ಮಗ. ಮಾಡ್ತೀಯಾ? ಕೈ ಕಟ್ಕೋಬೇಕಾಯ್ತಾ? ಎಂತ ನಂಗೆ ಏನು ಕೊಡು? ಫಲ ಕೊಡಬೇಕಲ್ಲ ನನಗೆ, ಕೊಡು ಮಾಡ. ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮತಸ್ಸೈ 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 ನಮೋ ನಮಃ. ವಿಶೇಷವಾಗಿ ಕ್ಷೇತ್ರದಲ್ಲಿ ಒಂದು ಸಾಕ್ಷಾತ್ ಅಮ್ಮನವರು ನೆನೆಸಿದ್ದಾರೆ.
ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಗುಣಾತ್ಮಿಕ ಸ್ವರೂಪ ಆಗಿ ಮಹಾ ಜಗದಂಬೆ ಇಲ್ಲಿ ನೆಲೆಸಿದ್ದಾರೆ. ಅಂದರೆ ಈ ಕ್ಷೇತ್ರಕ್ಕೆ ಎಲ್ಲರೂ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ನಡೆದುಕೊಳ್ತಾ ಇದ್ದಾರೆ. ಹಾಗೆ ನಾನು ಅಷ್ಟೇ ಈ ಕ್ಷೇತ್ರದಲ್ಲಿ ಒಬ್ಬ ಪುರೋಹಿತ ವರ್ಗದಲ್ಲಿ ಬಂದು ಒಂದು ಪುರೋಹಿತಿಗೆ ಮಾಡ್ತಾಯಿದ್ದೆ. ಧರ್ಮದಿಂದನೇ ನಾವು ಪುರೋಹಿತಿಗೆಯನ್ನು ಮಾಡಿ ಈ ಕ್ಷೇತ್ರಕ್ಕೆ ಒಂದು ಸಲ ಭೇಟಿ ಕೊಟ್ಟಿದ್ದೆ. ಯಾವ ಥರ ನಾವು ಶ್ರದ್ಧಾ ಭಕ್ತಿಯಿಂದ ನಡೆದುಕೊಂಡು ಹೋಗ್ತೀವಿ ಅದೇ ಥರವಾಗಿ ಆ ಭಗವತಿ ನಮಗೆ ಕಾಪಾಡ್ತಾಳೆ ಅಂತ. ಉದಾಹರಣೆ ಅಂದರೆ ನನ್ನ ವೈಯಕ್ತಿಕ ಜೀವನದಲ್ಲೇ ಒಂದು ಕಾಲದಲ್ಲಿ ನಾನು ತುಂಬ ಒಳ್ಳೆಯ ರೀತಿಯಲ್ಲಿ ಪುರೋಹಿತಿಗೆ ಮಾಡ್ತಾಯಿದ್ದೆ. ಏನೋ ಒಂದು ನನ್ನ ವೈಯಕ್ತಿಕ ಜೀವನದಲ್ಲಿ ಒಂದು ಘಟನೆ ಆಯಿತು. ಆ ಘಟನೆ ಆಗಿ ಒಂದು ಕಂಟಿನ್ಯೂ ಒಂದು 4 ದರ್ಶನ ನಾನು ಬಂದೆ. ದರ್ಶನ ಆದಮೇಲೆ ನನ್ನ ಏಳ್ಗತಿ ಯಾವ ಥರ ಆಯಿತು ಅಂತಂದರೆ, ಯಾರು ನನಗೆ ಕರೆದುಬಿಟ್ಟು ಪುರೋಹಿತಿಗೆ ಕೆಲಸ ಕೊಡ್ತಾಯಿದ್ದಿಲ್ಲ. ಇಲ್ಲಿ ಈ ಕ್ಷೇತ್ರದಲ್ಲಿ ಭೇಟಿ ಕೊಟ್ಟಾದಮೇಲೆ ಅವರೇ ಫೋನ್ ಮಾಡಿ ಭಟ್ರೆ ಬನ್ನಿ ಇಂಥ ಕಾರ್ಯಕ್ರಮ ಇದೆ ಅಂತ ಬಂದು ನಾವು ಅಷ್ಟೇ ಶಾಸ್ತ್ರೋಕ್ತವಾಗಿ ಅವ್ರ ಮನೇಲಿ ಹೋಗ್ಬಿಟ್ಟು ಒಂದು ವಿಧಿವತ್ ಪೂರ್ವಕವಾಗಿ ಕಾರ್ಯಕ್ರಮ ಮಾಡ್ಕೊಂಬಿಟ್ಟು ಬಂದಿದ್ದೀನಿ. ಎಲ್ಲೇ ನಾವು ಕಾರ್ಯಕ್ರಮ ಮಾಡಿದ್ರು ಕೂಡ ಅವರಿಗೂ ಕೂಡ ಯಶಸ್ವಿ ಆಗಿದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ನಾನು ನಂಬಿರುವ ಈ ಭಗವತಿ ಸಾಕ್ಷಾತ್ ದುರ್ಗಾ ಪರಮೇಶ್ವರಿ ಅವರಿಗೆ ಸಾಕ್ಷಾತ್ವಾಗಿ ನಾವು ಮನಸ್ಸೋ ಇಷ್ಟ ಅಂದರೆ ನಮ್ಮ ಮನಸ್ಸಿನಲ್ಲಿ ಯಾವ ಥರ ಸಂಕಲ್ಪ ಮಾಡಿ ನಾವು ಭಗವತಿಯನ್ನು ಆರಾಧನೆ ಮಾಡ್ತಾರೋ ಅದೇ ಥರವಾಗಿ ಆ ಭಗವತಿ ಒಂದು ವರವನ್ನು ಕರುಣಿಸ್ತಾರೆ. ನೀವು ಅಷ್ಟೇ ನಿಮ್ಮ ಬಾಂಧವರು ಆಗಿರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿಗೇ ಕಷ್ಟ ಅಂತ ಬಂದರೂ ಕೂಡ ಈ BRP ಪ್ರಾಜೆಕ್ಟ್ ಅಲ್ಲಿ ಅಮ್ಮನವರು ನೆಲೆಸಿದ್ದಾರೆ. ಒಂದು ಸಲ ಬಂದು ಭೇಟಿ ಕೊಡಿ ಸಾಕು. ಅಂದರೆ ನಿಮ್ಮ ಸಮಸ್ಯೆ ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ಈ ಕ್ಷೇತ್ರಕ್ಕೆ ಒಂದು ಸಲ ಭೇಟಿ ಕೊಟ್ಟರೆ ಆ ಭಗವತಿ ನಮ್ಮೆಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಮಾಡ್ತಾರೆ. ಯಾವ ಥರ ರಕ್ಷಣೆ ಕೊಡ್ತಾರೆ ಅಂತಂದರೆ, ನಾವು ಬಿಸಿಲಲ್ಲಿ ಹೋಗಬೇಕಾದ್ರೆ ನಮ್ಮ ನೆರಳು ನಮ್ಮನ್ನೇ ಹಿಂಬಾಲಿಸ್ತದೆ. ಅದೇ ಥರವಾಗಿ ಕೂಡ ಈ ಕ್ಷೇತ್ರದಲ್ಲಿ ನಾವು ಶ್ರದ್ಧೆ ಭಕ್ತಿಯಿಂದ ನಡೆದುಕೊಂಡೇ ಆದಲ್ಲಿ ಆ ಭಗವತಿ ಸದಾಕಾಲ ನಮ್ಮ ಬೆನ್ನ ಹಿಂದೆ ಇದ್ದು ರಕ್ಷಣೆ ಮಾಡಿಕೊಡ್ತಾಳೆ. ಅಲ್ಲೇ ಒಬ್ಬ ಸ್ನೇಹಿತ ಅಂದರೆ ನಮ್ಮ ಪುರೋಹಿತರಲ್ಲೇ ಆದಿತ್ಯ ಭಟ್ ಅಂತ, ಅವ್ರ ಮೂಲಕ ಅವ್ರು ನನಗೆ ಪ್ರತಿ ಹುಣ್ಣಿಮೆಗೂ ತಿಳಿಸ್ತಾ ಇದ್ರು, ಇಲ್ಲೊಂದು BRP ಮುಂದೆ ಒಂದು ಕ್ಷೇತ್ರ ಇದೆ, ಅಮ್ಮನೂರು ಕ್ಷೇತ್ರ, ಒಂದು ಸಲ ಹೋಗ್ಬಿಟ್ಟು ಒಂದು ಸಲ ಭೇಟಿ ಕೊಡಿ, ಏನಾದರೂ ಬದಲಾವಣೆ ಆಗ್ಬೋದು ಅಂತ. ನನ್ನ ಥರ ತುಂಬ ಭಕ್ತಾದಿಗಳಿಗೂ ಕೂಡ ಇಲ್ಲಿ ಬಂದು ಒಂದು ಒಳ್ಳೆಯ ರೀತಿಯ ಜೀವನ ಮಾಡುವ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಪಡೆದಿದ್ದಾರೆ. ನೀವು ಬನ್ನಿ. ಇಲ್ಲಿ ಬಂದಾದಮೇಲೆ ನಾನು ಸಂಸಾರ ಜೀವನಕ್ಕೆ ಕಾಲಿಟ್ಟಿದ್ದು ಅಂದರೆ ಅಮ್ಮನವರೇ ಒಂದು ಅಪ್ಪನೆ ಕೊಟ್ಟಿದ್ದು. ತುಂಬ ಈಗ ಹೌದೌದು ಇಲ್ಲಿ ಬಂದಾದಮೇಲೆ ವಿವಾಹ ಜೀವನ ಪ್ರಾರಂಭ ಆಗಿದ್ದು. ಇಲ್ಲಿ ಸಾಕಷ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಮುಂದೆ ಬರುವ ದಿನದಲ್ಲೂ ಕೂಡ ಇಲ್ಲಿ ಭಕ್ತಾದಿಗಳು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಮುಂದೆ ಬರ್ತದೆ. ಈಗ ನೋಡುವ ನನ್ನ ಪ್ರಸಾದ ತಗೊಂಡೋಗಿ ಯಾವ ಅಡೆತಡೆ ಬರ್ತದೆ ನೋಡುವ. ಅಲ್ಲ, ಭಾಳ ಜಾಗ್ರತೆ ಇರಬೇಕು. ನಿಮಗೆ ಗೊತ್ತಿಲ್ಲದೆ ದೋಷ ಅಂಟಿಸ್ಕೊಂಡು ಹೋಗ್ತೀರಾ, ಆಮೇಲೆ ಪರಿಹಾರಕ್ಕೆ ನಮ್ಮ ಹತ್ರನೇ ಬರ್ತೀರಾ. ಆಮೇಲೆ ಅಮ್ಮ ಮಾಡಿಕೊಟ್ಟಿಲ್ಲ ಅಂತ ನಮಗೆ ಒಂದು ಬಾಯಿ ತುಂಬ ಹಾಡು ಹೇಳ್ತೀರಾ ಇಲ್ಲ? ಹಾಡು ಹೇಳಿದ್ರೆ ಅವಳು ಕೇಳಿಸ್ಕೊಂತಾಳೆ, ನಾನು ಕೇಳಿಸ್ಕೊಳ್ಳಲ್ಲ ಏನು?